ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ವಿಶೇಷತೆ ಅಂತಂದರೆ ನನ್ನ ಮಗಳು ಬರ್ತಡೇ ಇದೆ ಇವತ್ತು, ದೀಕ್ಷಾ. ಅದು ಬರ್ತಡೇನ ಕಲಿಕಾ ಕೇಂದ್ರದಲ್ಲಿ ಆಚರಿಸೋ ಪ್ರಕಾರ ಇಲ್ಲಿ ಇವತ್ತು ನಾವು ಆಚರಿಸ್ತೀವಿ. ಈ ವ್ಲಾಗ್ನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ತುಂಬ ಎಂಟರ್ಟೈನಿಂಗ್ ಆಗಿದೆ. ನೈಟ್ ಹೊತ್ತು ಸುಬ್ಬ ನಮ್ಮ ಮನೇಲಿ ಇರಲ್ಲ, ನೈಟ್ ಹೋಗ್ಬಿಟ್ಟಿರ್ತಾನೆ. ಬೆಳಗ್ಗೆ ಎದ್ದ ತಕ್ಷಣವೇ ಕಾಯ್ತಾ ಇರ್ತಾನೆ ನೋಡಿ, ಅಲ್ಲಿ ಬೈಕ್ ಮೇಲೆ ಕೂತ್ಕೊಂಡು ಕಾಯ್ತಾ ಇದ್ದಾನೆ ಬಾಗಿಲು ತೆಗಿಲಿ ಅಂತ. ಇವನು ದಿನ ಹೀಗೇ, ಇವನು ಡೈಲಿ ರೊಟೀನ್ ಇದು. ಬೆಳಗ್ಗೆ ಮಾತ್ರ ಬರೋದು, ಬೆಳಗ್ಗೆ ಬಂದರೆ ಸಂಜೆವರೆಗೂ ಇದ್ಬಿಟ್ಟು ಸಂಜೆ ಹೋಗ್ತಾನೆ. ಹಂಗಾದ್ರೆ ಕೇಳ್ಬೋದು ನೈಟ್ ಎಲ್ಲಿಗೆ ಹೋಗುತ್ತೆ ಇದು ಅಂತ. ನಾವು ಫಸ್ಟು ಮನೆ ಕಟ್ಟೋಕ್ಕೂ ಮುಂಚೆ ನಮ್ಮ ದೊಡ್ಡಮ್ಮರ ಮನೇಲಿದ್ವಿ, ಅಲ್ಲಿಗೆ ಹೋಗ್ತಾನೆ. ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ಸುತ್ತಲೂ ಮನೆ ಹಸಿರಾಗಿರೋದ್ರಿಂದ ಅಲ್ಲಿ ಜಾಸ್ತಿ ಇಲಿ ಎಲ್ಲ ಚೆನ್ನಾಗಿ ಸಿಗ್ತವೆ ಅಂತ ಗೊತ್ತಾ ಅವನಿಗೆ, ಅಲ್ಲಿ ಹೋಗ್ತಾನೆ ಇವನು. ನಮ್ಮ ಕಲಿಕಾ ಕೇಂದ್ರದಿಂದ ನಮ್ಮ ಮನೆಗೆ ಇಬ್ಬರು ಗೆಸ್ಟ್ ಬಂದಿದ್ದರು. ಅವರು ದೀಕ್ಷೆಗೆ ಆರತಿ ಬೆಳಗ್ಗೆ ಅಕ್ಷತೆ ಹಾಕಿ ಅವಳಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳಿದ್ದಾರೆ. ಇದೇ ರೀತಿ ಮಾಡಬೇಕು ಅಂತಲೂ ಹೇಳಿದರು ನಮಗೆ. ಇನ್ಮೇಲಾದರೂ ನಮ್ಮ ಮಕ್ಕಳಿಗೆ ಇದೇ ರೀತಿ ನಾವು ಹುಟ್ಟುಹಬ್ಬನ ಮಾಡೋಣಲ್ವಾ. ವಿದ್ಯಾ ವಿವೇಕ ಕೃತಿ ಕೌಶಲ ಸಿದ್ಧಿರಸ್ತು, ಐಶ್ವರ್ಯಮಸ್ತು ಬಲಮಸ್ತು ಸದಾ ಜಯೋಸ್ತು, ವಂಶ ಸದೈವ ಭವತಾಹಿ ಸುದೀಪಿತೋಸ್ತು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೀಕ್ಷಿತ. ಧನ್ಯವಾದಗಳು. ಇವರೆಲ್ಲ ನಮ್ಮ ಕಲಿಕಾ ಕೇಂದ್ರದ ಮಕ್ಕಳು. ಇನ್ನೂ ಸ್ವಲ್ಪ ಮಕ್ಕಳು ಬರಬೇಕಿತ್ತು, ತುಂಬ ಗಲಾಟೆ ಮಾಡ್ತಾಯಿದ್ರು. ಸುಬ್ಬನ್ನ ನೋಡಿ ಎಲ್ಲರೂ ನಮ್ಮ ಭೂಮಿ ಅದಕ್ಕೆ ರೀಲ್ಸ್ ಮಾಡ್ತಾಯಿದ್ಲು, ಎಲ್ಲರೂ ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರು. ಇನ್ನೂ ಒಂದು 3-4 ಜನ ಮಕ್ಕಳು ಬರಬೇಕಿತ್ತು, ಅದಕ್ಕೆ ಇವರೆಲ್ಲರನ್ನೂ ವೆಯ್ಟ್ ಮಾಡಿಸ್ತಾ ಇದ್ದೆ. ಯಾಕೆಂದರೆ ಅವ್ರಿಗೂ ಖುಷಿ ಅಲ್ವಾ, ಅವ್ರು ಮಾತ್ರ ಬಂದಿದ್ರು ನಾವು ಬಂದಿಲ್ಲ ಅಂತಂದರೆ ಬೇಜಾರು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಆಗಿ ವೆಯ್ಟ್ ಮಾಡಿಸ್ತಾ ಇದ್ದೆ. ಅವ್ರಿನ್ನೂ ಬಂದಿರಲಿಲ್ಲ. ಸುಬ್ಬನ್ನೇ ಆಟ ಆಡಿಸ್ಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಯಾಕೆಂದರೆ ಅವರು ನಮ್ಮನ್ನು ಬಿಟ್ಟು ಮಾಡಿದ್ದೀರಾ ಅಂತ ಬೇಜಾರು ಮಾಡ್ಕೊತಾರೆ ಅಂತ. ಯಾರದೇ ಹುಟ್ಟುಹಬ್ಬ ಆಗಲಿ, ಮಕ್ಕಳು ನಮ್ಮದೇ ಹುಟ್ಟುಹಬ್ಬ ಅನ್ನೋ ಥರ ಸಖತ್ ಫೀಲ್ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ. ನಮ್ಮ ಮಕ್ಕಳಾದ್ರೂ ಅಷ್ಟೇ, ಬರ್ತಡೇಲಿ ಅವ್ರು ಜಾಸ್ತಿ ಮಕ್ಕಳು ಇದ್ದರೆ ಸಖತ್ತು ಖುಷಿ ಪಡ್ತಾರೆ ನಮ್ಮ ಹುಡುಗರು ಅಂತಲ್ಲ, ಬೇರೆ ಮಕ್ಕಳು ಅಷ್ಟೇ. ಅವ್ರ ಬರ್ತಡೇಗೆಲ್ಲ ಕರೆದಾಗ ನಮ್ಮ ಹುಡುಗರು ತುಂಬ ಖುಷಿಯಿಂದ ಹೋಗ್ತಾರೆ. ದೀಕ್ಷೆಗೆ ಆರತಿ ಮಾಡಿದ್ರಲ್ಲ ಹುಡುಗರು, ಇಲ್ಲಿ ಕಲಿಕಾ ಕೇಂದ್ರದ ಪ್ರಾರಂಭೋತ್ಸವ ಇತ್ತು ಪಿಳ್ಳೆನಹಳ್ಳಿಲಿ, ಅಲ್ಲಿಗೆ ಹೋದರು. ಅವರು ಈ ಬರ್ತಡೇ ಮಾಡುವಾಗ ಎಲ್ಲರೂ ಇದ್ದಾಗ ಅವ್ರು ಇರಲಿಲ್ಲ. ನಮ್ಮ ಕಲಿಕಾ ಕೇಂದ್ರದ ಮಕ್ಕಳಿಗೆ ಇದು ಅರ್ಥ ಆಗಲಿ ಅಂದ್ಬಿಟ್ಟು ಮತ್ತೆ ಅದೇ ಥರ ಮಾಡ್ತಾಯಿದ್ದೀವಿ ನಾವು. ಸ್ವಸ್ತಿರಸ್ತು ತೇ ಕಲಶಮಸ್ತು, ಚಿರಾಯುರಸ್ತು, ವಿದ್ಯಾ ವಿವೇಕ ಕೃತಿ ಕೌಶಲ್ಯ ಸಿದ್ಧರಸ್ತು, ಐಶ್ವರ್ಯಮಸ್ತು ಬಲಮಸ್ತು ಸದಾ ಜಯೋಸ್ತು, ವಂಶ ಸದೈವ ಭವತಾಹಿ ಸುದೀಪಿತೋಸ್ತು. Boleh agak ya?
ಅವಳು ಒಂದು ಕೊಡ್ಲ ನೀನೇ ಐವತ್ತೈದು ಇಲ್ಲಿ ಅಲ್ಲ ಐವತ್ತಿಲ್ಲ 55 ಅವು ಮೂಸ್ಕೊಂಡು ಈ ಕಡೆ ಬನ್ನಿ ಈ ಕಡೆ ಕೂಸಿ ಜನ ಬನ್ನಿ ವಿಡಿಯೋ ಮಾಡಿ ಎಲ್ಲ ಕೈ ಮುಗಿರಿ ವಾ ಮನ್ನಿ ಎಲ್ಲ ಕೈ ಮುಗಿರಿ ಹ್ಯಾಪಿ ಬರ್ಡೇ ಸಾಂಗ್ ಹೇಳಿ ಎಲ್ಲ ಎಲ್ಲರ ಮನೆಯಲ್ಲೂ ಇದೇ ರೀತಿ ಮೊದಲು ಆರತಿ ಬೆಳಗ್ಗೆ ಆಮೇಲೆ ಅವ್ರು ಇಷ್ಟಪಡೋ ಥರ ಬರ್ತಡೇನ ಆಚರಿಸಿ ಅಂತ ಈ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. Subscribe my channel.